ಈಗ ಪಿತೃಮಾಸ ನಡೀತಾ ಇದೆ. ಪಿತೃಗಳಿಂದ ನಮಗೆ ದೋಷಗಳು ಉಂಟಾದರೆ, ಅವ್ರಿಗೇನಾದರೂ ಸದ್ಗತಿ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ನಮಗೆಲ್ಲ ಏಳಿಗೆ ಆಗಲ್ಲ, ಮತ್ತು ಹಣಕಾಸು ವ್ಯವಹಾರಗಳಿಗೆಲ್ಲ ತೊಂದರೆ ಆಗುತ್ತೆ, ಉದ್ಯೋಗಗಳು ಸಿಗಲ್ಲ, ಕೆಲಸ ಎಲ್ಲೇ ಮಾಡ್ತಿದ್ರು ಅರ್ಧಕ್ಕೆ ಬಿಟ್ಬಿಟ್ಟು ಬರೋ ಥರ ಆಗುತ್ತೆ, ಮನೆಯಲ್ಲಿ ಏಳಿಗೆ ಆಗಲ್ಲ, ಯಾವುದೇ ಶುಭ ಸಮಾರಂಭಗಳು ಕೂಡ ನಡೆಯಲ್ಲ, ಸಂತಾನಕ್ಕೆ ತೊಂದರೆ ಆಗುತ್ತೆ. ನಾವು ಯಾವುದೇ ಕೆಲಸನ ಯಾವುದೇ ರೀತಿ ಮಾಡೋಕ್ಕೋದ್ರೂ ಅದು ಕೊನೆಗೆ ಎಲ್ಲಿ ನಿಂತಿತ್ತೋ ಅಲ್ಲಿಗೆ ಬಂದು ನಿಂತ್ಕೊಳ್ಳೋ ಸ್ಥಿತಿಗೆ ಬರುತ್ತೆ. ಈ ರೀತಿ ಎಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಬೋದು. ಒಟ್ಟಿನಲ್ಲಿ ನಾವು ಜೀವನದಲ್ಲಿ ಏಳಿಗೆನೇ ಸಾಧಿಸೋಕ್ಕಾಗಲ್ಲ, ಯಾವುದೇ ರೀತಿ ಏಳಿಗೆನೂ ಸಾಧಿಸೋಕ್ಕಾಗಲ್ಲ. ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಅದರಲ್ಲಿ ನಾವು ಏನೂ ಸಂಪಾದನೆ ಮಾಡದೇ ಇರೋ ಪರಿಸ್ಥಿತಿಗೆ ಬರುತ್ತೆ. ಜೊತೆಗೆ ಅಕಸ್ಮಾತ್ ನಾವು ಸಂಪಾದನೆ ಮಾಡಿದ್ರೂ ಮನೆಗೆ ತಂದ ಮೇಲೆ ಆ ದುಡ್ಡು ಉಳಿಯೋದೇ ಇಲ್ಲ, ಯಾವ ರೀತಿ ಖರ್ಚಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಆ ರೀತಿ ಉಳಿಯುತ್ತೆ. ಈ ಪಿತೃಮಾಸದಲ್ಲಿ ಅದಕ್ಕೋಸ್ಕರನೇ ನಾವು ಪಿತೃಗಳಿಗೆ ಶ್ರಾದ್ದ ಕಾರ್ಯಕ್ರಮ ಏನು ಮಾಡ್ತೀವಿ, ಎಡೆ ಇಡೋದು ಅಂತ ಹೇಳ್ತೀವಲ್ಲ, ಅದನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ನಾವು ಅವ್ರಿಗೆ ಮುಕ್ತಿ ಸಿಕ್ಕಿದ್ರೆ, ಅವ್ರಿಗೆ ತೃಪ್ತಿ ಆದರೆ ನಮಗೆ ಜೀವನದಲ್ಲಿ ಪರಿಹಾರಗಳು ಎಲ್ಲದಕ್ಕೂ ಪರಿಹಾರಗಳು ಸಿಕ್ಕೇ ಸಿಗುತ್ತೆ, ನಾವು ಏಳಿಗೆ ಆಗ್ತೀವಿ. ಇದು ಪಿತೃದೋಷಕ್ಕೆ ಸಂಬಂಧಪಟ್ಟಿದ್ದು. ಯಾವ ರೀತಿ ದೋಷಗಳಿದ್ದರೆ ನಮಗೆ ಪಿತೃದೋಷ ಆಗಿದೆ ಅಂತ ಗೊತ್ತಾಗುತ್ತೆ. ಇದು ಫುಲ್ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದಾದರೆ ಇದು ಎಲ್ರಿಗೂ ಹೊಡೆತ ಬಿದ್ದಿರುತ್ತೆ. ಕೆಲವೊಬ್ಬರು ಮನೇಲಿ ಅಣ್ಣ ತಮ್ಮದಿರಿರ್ತಾರೆ, ಒಬ್ಬ ಏಳಿಗೆ ಆಗ್ತಾರೆ, ಇನ್ನೊಬ್ಬ ಏಳಿಗೆ ಆಗಲ್ಲ. ಆವಾಗ ಆ ಮನೆಗೆ ದೋಷನೂ ತಟ್ಟಿರುತ್ತೆ. ಆ ರೀತಿ ಎಲ್ಲ ತಟ್ಟಿದ್ದಾಗ ಅವರು ದೋಷ ತಟ್ಟಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಕೆಲವೊಂದು ಮನೇಲಿ ಒಂದೇ ಮಕ್ಕಳು ಅಣ್ಣ ತಮ್ಮದಿರಿಬ್ಬರು ಇರ್ತಾರೆ, ಒಬ್ಬ ಚೆನ್ನಾಗಿ ಏಳಿಗೆ ಆಗ್ತಾ ಇರ್ತಾನೆ, ಇನ್ನೊಬ್ಬಂಗೆ ಏಳಿಗೆ ಆಗಿರಲ್ಲ. ಅವನು ಈ ಕೆಲವೊಂದು ಗುಣಗಳೇನಾದರೂ ಅವನ ಹತ್ರ ಇದ್ದರೆ ಅವನಿಗೆ ಪಿತೃದೋಷ ಬಂದಿದೆ ಅಂತಲೇ ಅರ್ಥ. ಯಾವ ರೀತಿ ಗುಣಗಳಿದ್ದರೆ ಅದು ಪಿತೃದೋಷ ಅಂತ ತಿಳ್ಕೋಬೇಕು ನಾವು. ಮತ್ತು ಅದಕ್ಕೆ ಪರಿಹಾರಗಳು ಏನು ಮಾಡಬೇಕು ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿದ್ದೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕೆಲವೊಬ್ಬರು ವ್ಯಕ್ತಿಗಳು ಅವ್ರ ಗುಣಗಳು ಅವ್ರು ಯಾವ ರೀತಿ ಇರ್ತಾರೆ ಇಡೀ ದಿನ ಅನ್ನೋದನ್ನು ಅಬ್ಸರ್ವ್ ಮಾಡಿದ್ರೇ ಅವ್ರಿಗೆ ಪಿತೃದೋಷ ಆಗಿದೆಯಾ ಇಲ್ವಾ ಅಂತ ಕೂಡ ತಿಳ್ಕೊಬೋದು. ಯಾವ್ಯಾವುದಪ್ಪ ಅಂದರೆ ಅದರಲ್ಲಿ 5 ಲಕ್ಷಣಗಳನ್ನ ಹೇಳ್ತೀನಿ. ಮೊದಲನೇದು, ಒಬ್ಬ ವ್ಯಕ್ತಿ ಕೆಲವೊಬ್ಬರು ಉಗುರುಗಳನ್ನ ಕಚ್ತಾ ಇರ್ತಾರೆ, ಅದನ್ನು ಎಷ್ಟೇ ಬಿಡ್ಸೋಕ್ಕೋದ್ರೂ ಬಿಡಲ್ಲ. ಆ ರೀತಿ ಇದ್ದರೂ ಕೂಡ ಅವ್ರಿಗೆ ಪಿತೃದೋಷ ಇದೆ ಅಂತ. ಅಂದರೆ ಪಿತೃ ಅಂದರೆ ತಂದೆ ಅಂತಲೇ ಅಲ್ಲ, ಪೂರ್ವಜರು. ಅಂದರೆ ನಾವು ಉಳಿದಿರಬೇಕಾದ್ರೆ ಯಾರು ತೀರೋಗಿರ್ತಾರೋ ಅವರು ಏನೋ ಹೇಳಬೇಕು ಅಂದ್ಕೊಂಡಿದ್ದಾರೆ, ಅವ್ರಿಗೆ ಏನೋ ತಿಳಿಸ್ಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನೋ ಸಂಕೇತ ಆಗಿರುತ್ತೆ. ಆ ವ್ಯಕ್ತಿ ಮೇಲೆ ಏನೋ ಕೋಪ ಇರುತ್ತೆ, ಅದನ್ನು ತೀರಿಸ್ಕೋಬೇಕು, ಅಥವಾ ಅವ್ರಿಗೇನೋ ವಿಚಾರನ ತಿಳಿಸ್ಬೇಕು ಅನ್ನೋದರ ಸಂಕೇತ ಆಗಿರುತ್ತೆ ಇದು. ಇನ್ನು ಎರಡನೇದಾಗಿ, ಕೆಲವೊಬ್ಬರು ತಲೆ ಮತ್ತು ಗಡ್ಡದಲ್ಲಿ ಕೂದಲು ಬೆಳೆದಿರುತ್ತಲ್ಲ, ಅದಕ್ಕೆ ಅವಾಗವಾಗ ಕೈ ಹಾಕ್ಕೊಂಡು ಕೆದ್ರುಕೊಳ್ತಾನೆ ಇರ್ತಾರೆ. ಅದನ್ನು ಇಷ್ಟೇ ಬೆಳೆದಿದ್ರು ಎಲ್ಲರೂ ಅದನ್ನು ಸರಿ ಮಾಡ್ತಾ ಹೋಗಲ್ಲ. ಬೆಳಗ್ಗೆ ಒಂದು ಸರಿ ತಲೆ ಬಚ್ಬೇಕಾದ್ರೆ ಸರಿ ಮಾಡ್ತಾರೆ, ಮುಖ ನೋಡ್ಬೇಕಾದ್ರೆ ಮುಖ ತೊಳ್ಕೊಂಡು ತಲೆ ಬಚ್ಬೇಕಾದ್ರೆ ಮಾತ್ರ ಸರಿ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಅವಾಗವಾಗ ಅದನ್ನು ಸರಿ ಮಾಡ್ತಾನೇ ಇರ್ತಾರೆ, ಅದನ್ನು ಕೆದ್ರುಕೊಳ್ತಾನೇ ಇರ್ತಾರೆ. ಆ ರೀತಿ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಈ ಪಿತೃದೋಷದ ದೋಷ ಇದೆ ಅಂತ ಅರ್ಥ. ಇನ್ನು ಕೆಲವೊಬ್ಬರು ಕೂತಿರ್ಬೇಕಾದ್ರೆ ನೆಲದ ಮೇಲೆ ಏನೋ ಬರಿತಾನೇ ಇರ್ತಾರೆ, ಗೀಚ್ತಾನೇ ಇರ್ತಾರೆ, ಅದೂ ಕೂಡ ಪಿತೃದೋಷದ ಸಂಕೇತನೇ ಆಗಿರುತ್ತೆ. ಇನ್ನು ಇದು ಸ್ವಲ್ಪ ಮುಜುಗರ ಉಂಟು ಮಾಡುವಂಥದ್ದು. ಏನಪ್ಪ ಅಂದರೆ, ಕೆಲವೊಬ್ರು ಏನು ಮಾಡ್ತಾರೆ, ನಾವು ಎಲ್ಲಿದ್ದೀವಿ, ಯಾವ ಪ್ಲೇಸಲ್ಲಿದ್ದೀವಿ, ಯಾವ ಜಾಗದಲ್ಲಿದ್ದೀವಿ, ನಮ್ಮ ಸುತ್ತಮುತ್ತ ಯಾರಿದ್ದಾರೆ ಅನ್ನೋ ಪರಿಜ್ಞಾನ ಇಲ್ಲದೇ ಕೆಲವೊಂದು ಗುಪ್ತ ಅಂಗಗಳನ್ನ ಪದೇ ಪದೇ ಮುಡ್ಕೋತಾ ಇರ್ತಾರೆ, ಅಥವಾ ಅಲ್ಲಿ ಕಡ್ತಾ ಅಂದ್ಬಿಟ್ಟು ಕೆರ್ಕೋತಾ ಇರ್ತಾರೆ. ಎಲ್ಲೇ ಹೋಗಿದ್ರೂ ಕೂಡ ಈ ಕೆಲಸನ ಮಾಡ್ತಾನೇ ಇರ್ತಾರೆ. ಕೆಲವೊಬ್ಬರು ಇದೇನು ಮುಡ್ತಾ ಇದೆ, ಇದೀನಿ ಹಿಂಗೆ ಚೆನ್ನಾಗಿಲ್ಲ ಅಂದ್ಬಿಡು ಅಂತ ಹೇಳ್ತಾರೆ, ಆದರೂ ಕೂಡ ಅವರು ಬಿಡಲ್ಲ, ಆದರೂ ಕೂಡ ಕೆರ್ಕೊಳ್ತಾನೆ ಇರ್ತಾರೆ. ಇದು ಕೂಡ ಅವ್ರಿಗೆ ಪಿತೃದೋಷದ ಸಂಕೇತನೇ ಆಗಿರುತ್ತೆ. ಇನ್ನು 5ನೇದು, ಇದು ತುಂಬ ಗಂಭೀರವಾದದ್ದು. ಯಾಕಂದರೆ ಕೆಲವೊಬ್ಬರು ಎಷ್ಟೇ ಸಂಪಾದನೆ ಮಾಡಿದ್ರೂ ನಾರ್ಮಲ್ ಆಗಿರ್ತಾರೆ, ಎಲ್ಲರ ಜೊತೆ ಬೆರೆತ್ಕೊಂಡು ಇರ್ತಾರೆ. ಇನ್ನು ಕೆಲವೊಬ್ಬರು ಏನೋ ಸಂಪಾದನೆ ಮಾಡ್ತಾರಲ್ಲ, ಆದರೂ ಆ ಊರಿಂದ ನನಗೇನು ಅಪ್ಪ ಅಮ್ಮ ಇರ್ಬೋದು, ಯಾರೇ ಹಿರಿಯರು ಇರ್ಬೋದು, ಅವ್ರ ಮುಂದೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳೋದು, ಮತ್ತು ಎದೆ ಉಬ್ಬಿಸಿ ಕೂತ್ಕೊಳ್ಳೋದು, ಎಲ್ರಿಗಿಂತ ನಾನೇನು ಕಮ್ಮಿನ ಅವ್ರಿಗಿಂತ ಅನ್ನೋ ರೀತಿ. ಅಂದರೆ ದೊಡ್ಡವರು ಯಾರಿಗೂ ಬೆಲೆ ಕೊಡ್ದೇನೆ, ಚಿಕ್ಕವರೇ ಇರ್ಬೋದು ದೊಡ್ಡವರಿಗೆ ಇರ್ಬೋದು, ಅವ್ರಿಗೆ ಕೊಡೋ ಬೆಲೆ ಕೊಡಬೇಕು, ಅದನ್ನು ಕೊಡ್ದೇನೆ
ಗತ್ತಾಗಿರುವಂಥದ್ದು ಆ ಥರ ಇದ್ರೂ ಕೂಡ ಅವ್ರಿಗೆ ಪಿತೃದೋಷ ಇದೆ ಅನ್ನೋ ಅರ್ಥ. ಇದಿಷ್ಟು ಲಕ್ಷಣಗಳು ಕಂಡಾಗ ನಾವು ಪಿತೃದೋಷ ಇದೆ ಅಂತ ತಿಳ್ಕೊಬೇಕು. ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂದರೆ ನಾವು ಶ್ರಾದ್ದ ಕಾರ್ಯಕ್ರಮನ ಕರೆಕ್ಟಾಗಿ ಮಾಡ್ಕೋಬೇಕು. ಇದಕ್ಕೂ 5 ಪರಿಹಾರನ ಹೇಳ್ತೀನಿ. ಮೊದಲನೇದು, ಪಿತೃಗಳಿಗೆ ಶ್ರಾದ್ದ ಕಾರ್ಯಕ್ರಮ ಅಂದರೆ ಎಡೆ ಇಡೋದು ಅಂತ ಹೇಳ್ತೀವಿ, ತರ್ಪಣ ಬಿಡೋದು ಅಂತ ಹೇಳ್ತೀವಿ. ಅದನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲೇ ಮಾಡಬೇಕು. ಬೈಕೊಂಡು ಆ ಥರ ಎಲ್ಲ ಮಾಡಬಾರ್ದು. ಅವ್ರಿಗೆ ಏನು ಮಾಡಬೇಕು ಅಂತಿರುತ್ತೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಪೂರೈಸಬೇಕು. ಕೆಲವೊಂದು ಹಬ್ಬಗಳಲ್ಲಿ ಮಾಡ್ತಾರೆ. ಅವರು ಯಾವ ಹಬ್ಬದಲ್ಲಿ ಮಾಡ್ತಿರ್ತಾರೋ ಅದೇ ಹಬ್ಬದಲ್ಲೇ ಮಾಡಬೇಕು. ಪಿತೃಮಾಸ ಇದೆ ಅಂದ್ಬಿಟ್ಟು ಈಗಲೇ ಮಾಡೋ ಹಾಗಿಲ್ಲ. ಈಗ ಯಾರು ಮಾಡ್ತಾರೋ ಅವರು ಮಾತ್ರ ಈ ಇದರಲ್ಲಿ ಮಾಡಬೇಕು. ಕೆಲವೊಬ್ಬರು ಆಯುಧ ಪೂಜೆಯಲ್ಲಿ ಮಾಡ್ತಾರೆ, ಕೆಲವೊಬ್ಬರು ಅಮಾವಾಸ್ಯೆಯಲ್ಲಿ ಮಾಡ್ತಾರೆ, ಕೆಲವೊಬ್ಬರು ಅಮಾವಾಸ್ಯೆಗೆ ಮುಂಚೆ ಮಾಡ್ತಾರೆ, ಕೆಲವೊಬ್ಬರು ಅಮಾವಾಸ್ಯೆ ಆದಮೇಲೆ ಮಾಡ್ತಾರೆ, ಕೆಲವೊಬ್ಬರು ಸಂಕ್ರಾಂತಿ, ದೀಪಾವಳಿ, ಯುಗಾದಿ, ಗೌರಿ ಹಬ್ಬ, ಗಣೇಶನ ಹಬ್ಬ, ಉಪವಾಸದ ಹಬ್ಬ, ಈ ರೀತಿ ತುಂಬ ಸರಿ ಮಾಡ್ತಾರೆ. ಕೆಲವೊಬ್ಬರು 3-4 ಹಬ್ಬಕ್ಕೆ ಇಡೇ ಇಡ್ತಾರೆ. ಹಾಗಾಗಿ ನೀವು ಯಾವ ಹಬ್ಬಕ್ಕೆ ಇಡ್ತಿರ್ತೀರೋ, ಏನು ಕಾರ್ಯಕ್ರಮ ಮಾಡ್ತಿರ್ತೀರೋ ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕು. ಇನ್ನು ಎರಡನೇದಾಗಿ, ಗುರುವಾರದ ದಿನ ಅರಳಿ ಮರದ ಹತ್ರ ಹೋಗ್ಬಿಟ್ಟು 7 ಪ್ರದಕ್ಷಿಣೆನ ಹಾಕ್ಕೊಂಡು ಅರಳಿ ಮರದಕ್ಕೆ ನಮಸ್ಕಾರ ಹಾಕ್ಕೊಂಡು ಬರಬೇಕು. ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಬರಬೇಕು. ಇನ್ನು ಮೂರನೇದು, ಪಿತೃದೋಷ ಇದ್ದರೆ ಮನೆಯಲ್ಲಿ ಏಳಿಗೆನೂ ಆಗಲ್ಲ, ಜೊತೆಗೆ ಸಂತಾನದ ತೊಂದರೆನೂ ಇರುತ್ತೆ. ಅಂಥವರು ಅರಳಿ ಮರಕ್ಕೆ ಕುಂಕುಮನ ಹಾಕ್ಬಿಟ್ಟು ಕರಿ ಎಳ್ಳನ್ನು ಅರ್ಪಣೆ ಮಾಡಿಬಿಟ್ಟು ಅಲ್ಲಿ ಏನೇ ದೋಷ ಇದ್ದರೂ ಮುಕ್ತಿ ಕೊಡಪ್ಪ ಅಂತ ಕೇಳಿಕೊಂಡು ಬರಬೇಕು. ಇನ್ನು 4ನೇದು, ಹಣಕಾಸಿನ ತೊಂದರೆನೂ ಕೂಡ ಆಗಿರುತ್ತೆ. ನಿಮಗೇನಾದರೂ ಹಣಕಾಸಿನ ತೊಂದರೆ ಆಗ್ತಾಯಿದ್ರೆ ಅವಾಗೇನು ಮಾಡಬೇಕು, ಇಷ್ಟು ದಿನ ಅಂದರೆ ಈ ಪಿತೃದೋಷ ಇರುತ್ತಲ್ಲ, ಆ ಪಿತೃಮಾಸ ಇರುತ್ತಲ್ಲ, ಆ ದಿನ ಪ್ರತಿದಿನ ಒಂದು ಹಸುಗೆ ಅಥವಾ ಒಂದು ನಾಯಿಗೆ ಆಹಾರನ ಕೊಡಬೇಕು. ಮತ್ತು ಹಸು ಮತ್ತು ನಾಯಿಗೆ ಪ್ರತಿದಿನ ಕೊಡೋದ್ರಿಂದ ಈ ಪಿತೃಮಾಸನ ಪ್ರತಿದಿನ ಕೊಡುವ ಅಭ್ಯಾಸ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಅದರಲ್ಲೂ ನಾವು ಮೊದಲನೇ ಏನು ನಾಷ್ಟ ಮಾಡಿರ್ತೀವಿ, ಅಡುಗೆ ಏನು ಮಾಡ್ತೀವಿ, ಅದರ ಯಾರೂ ತಿನ್ನೋದಕ್ಕೂ ಮುಂಚೆನೇ ಹಸುಗೆ ಅಂತ ಒಂದು ಭಾಗ ಅಂದರೆ ಒಂದು ಸ್ವಲ್ಪ ಆದರೂ ಸರಿ, ದೋಸೆ ಮಾಡ್ತೀರಿ ಮೊದಲನೇ ದೋಸೆ ಅದಕ್ಕೆ ಅಂತ ಒಂದು ಚಪಾತಿ ಅಥವಾ ಏನಾದರೂ ರೈಸ್ ಐಟಮ್, ಅನ್ನದ ಐಟಮು, ಬಾತು, ಚಿತ್ರಾನ್ನ ಆ ಥರ ಮಾಡ್ತಿದ್ರೆ ಒಂದು ಅನ್ನದ ಕೈ ಆ ಥರ ಏನಾದರೂ ಇಟ್ಟು ಹಸುಗೆ ಅಂತಲೇ ಇಟ್ಟು ಮೊದಲನೇ ತುತ್ತು ಯಾರೂ ತಿನ್ನೋದಕ್ಕೂ ಮುಂಚೆನೇ ತೆಗೆದಿಟ್ಟು ಅದನ್ನು ಹಸುಗೆ ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯ ಫಲ ಸಿಗುತ್ತೆ. ಎಲ್ಲರೂ ಕೂಡ ಇದನ್ನು ಮಾಡ್ಕೋಬೋದು. ನಾವು ಜೀವನದಲ್ಲಿ ಏನೇ ದೋಷಗಳಿದ್ರು, ಏನೇ ತಪ್ಪುಗಳು ಮಾಡಿದರೂ ಕೂಡ ಇದು ಹಸು ನಿವಾರಣೆ ಮಾಡ್ಕೊಳ್ಳುತ್ತೆ. ಯಾಕಂದರೆ ಹಸು ಕಾಮಧೇನು, ಎಲ್ಲ ಥರದ ದೇವರುಗಳು ಕಾಮಧೇನುವಿನಲ್ಲಿರೋದ್ರಿಂದ ಕಾಮಧೇನು ಒಂದನ್ನು ಪೂಜಿಸಿದ್ರೆ ನಮಗೆ ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ. ಇನ್ನು 5ನೇದು, ಶ್ರಾದ್ದ ಅಥವಾ ಎಡೆ ಇಡುವಂಥ ಕಾರ್ಯಕ್ರಮಗಳಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ತುಪ್ಪದ ದೀಪವನ್ನು ಬೆಳಗಿಸ್ಬಿಡ್ಬೇಕು. ಏಕೆ ದಕ್ಷಿಣ ದಿಕ್ಕದಲ್ಲಿ ಯಾಕೆ ಬೆಳಗಿಸ್ಬೇಕು ಅಂದರೆ, ದಕ್ಷಿಣ ದಿಕ್ಕು ಯಮನ ದಿಕ್ಕು, ಅಲ್ಲಿ ಪೂರ್ವಜರು ಅಲ್ಲಿಂದನೇ ಬರ್ತಾರೆ ಅನ್ನೋದಿರುತ್ತೆ. ಹಾಗಾಗಿ ಆ ದಿಕ್ಕಿನಲ್ಲಿ ದೀಪವನ್ನು ಬೆಳಗಿಸಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಜೊತೆಗೆ ನಾವು ಪ್ರತಿದಿನ ಕೆಲವೊಂದು ಕೆಲಸಗಳನ್ನ ಮಾಡಬೇಕು. ಏನಪ್ಪ ಅದು ಅಂದರೆ, ಪ್ರತಿದಿನ ಕೆಲಸಕ್ಕೆ ಹೊರಡಬೇಕಾದ್ರೆ ಅಥವಾ ಇನ್ನೊಂದು ವಿಶೇಷ ಸಮಾರಂಭದಲ್ಲಿ ಆವಾಗ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಈಗ ಸಂಸ್ಕೃತಿ ಹೊರಟೋಗಿದೆ. ಅವರು ಹುಟ್ಟಿದ ದಿನ, ವಿವಾಹ ವಾರ್ಷಿಕೋತ್ಸವ, ಯಾವುದಾದ್ರೂ ಒಂದು ಹೊಸ ಕೆಲಸ ಶುರು ಮಾಡ್ತಾ ಇರೋದು, ಕೆಲಸಕ್ಕೆ ಹೋಗಬೇಕು ಅಂತ ಇಂಟರ್ವ್ಯೂಗೆ ಹೋಗ್ತಾ ಇರೋದು, ಆ ಥರ ಏನಾದರೂ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದಾಗ ತಮ್ಮ ಹಿರಿಯರ ಪಾದಗಳಿಗೆ ನಮಸ್ಕಾರ ಮಾಡಿಕೊಡೋದ್ರೆ ಅದು ತುಂಬ ಒಳ್ಳೆಯ ಫಲಗಳನ್ನ ನೀಡುತ್ತೆ. ಜೊತೆಗೆ ಮನೆಯಲ್ಲಿ ಇರುವಂಥ ಹಿರಿಯರು, ಸ್ತ್ರೀಯರು ಮತ್ತು ಮಕ್ಕಳಿಗೆ ಗೌರವದಿಂದ ನೋಡ್ಕೋಬೇಕು. ಇದಿಷ್ಟನ್ನು ಪಾಲಿಸಿದ್ರೆ ಪಿತೃದೋಷದ ಮುಕ್ತಿ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.